ತಮಿಳುನಾಡಿನಲ್ಲಿ ಮತ್ತೊಂದು ರಾಜಕೀಯ ವಿಪ್ಲವ ಉಂಟಾಗಿದೆ. ದಿವಂಗತ ಜಯಲಲಿತಾ ಪಕ್ಷ ಬಹುತೇಕ ಇಬ್ಬಾಗವಾದಂತಾಗಿದೆ. ತಮಿಳುನಾಡಿನಲ್ಲಿ ಮತ್ತೊಂದು ರಾಜಕೀಯ ವಿಪ್ಲವ ಉಂಟಾಗಿದೆ. ದಿವಂಗತ ಜಯಲಲಿತಾ ಅವರ ಪಕ್ಷ ಎಐಎಡಿಎಂಕೆ ಪಕ್ಷ ಬಹುತೇಕ ಇಬ್ಬಾಗವಾದಂತಾಗಿದೆ. ಅಣ್ಣಾ ಡಿಎಂಕೆ ಪಕ್ಷದ 30 ಶಾಸಕರು ಟಿವಿಕೆಗೆ ಜೈ ಎಂದಿದ್ದಾರೆ. ಎಡಪ್ಪಾಡಿ ಪಳನಿಸ್ವಾಮಿಗೆ 30 ಶಾಸಕರು ಕೈಕೊಟ್ಟಿದ್ದಾರೆ. ಎಐಎಡಿಎಂಕೆ ಶಾಸಕಾಂಗ ನಾಯಕರಾಗಿ ಸಿವಿ ಷಣ್ಮುಗಂ ಆಯ್ಕೆಯಾಗಿದ್ದಾರೆ. ಸ್ಪೀಕರ್ಗೂ ಕೂಡ 30 ಶಾಸಕರಿಂದ ಷಣ್ಮುಗಂ ಪರ ಪತ್ರ ಸಲ್ಲಿಕೆ ಮಾಡಲಾಗಿದೆ. ನಾಳೆ ಅಧಿವೇಶನದಲ್ಲಿ ಸಿಎಂ ವಿಜಯ್ ವಿಶ್ವಾಸ ಮತ ಮಂಡನೆ ಮಾಡಬೇಕಿದೆ. ರಾಜ್ಯಪಾಲರು 3 ದಿನಗಳ ಅವಕಾಶವನ್ನ ನೀಡಿದ್ರು ವಿಜಯ್ಗೆ. ನಾಳೆ ವಿಶ್ವಾಸ ಮತ ಇದೆ. ಟಿವಿಕೆ ಪಕ್ಷಕ್ಕೆ ಅಣ್ಣಾ ಡಿಎಂಕೆಯ 30 ಶಾಸಕರು ಬೆಂಬಲಿಸುವಂತಹ ಸಾಧ್ಯತೆ ಇದೆ. ಕುತೂಹಲ ಘಟ್ಟದತ್ತ ಸಾಗ್ತಾ ಇದೆ ತಮಿಳುನಾಡು ರಾಜಕೀಯ. ತಮಿಳುನಾಡು ವಿಶ್ವಾಸ ಮತದ ಪಾಲಿಟಿಕ್ಸ್ ಕುತೂಹಲ ಕೆರಳಿಸ್ತಾ ಇದೆ. 118 ಶಾಸಕರಿಗೆ 120 ಶಾಸಕರ ಬೆಂಬಲವನ್ನ ವಿಜಯ್ ತೋರಿಸಿದ್ದಾರೆ. ಈಗ ಮತ್ತೆ ಎಐಎಡಿಎಂಕೆ ಪಕ್ಷದ 30 ಶಾಸಕರ ಬೆಂಬಲ ವ್ಯಕ್ತವಾಗ್ತಾ ಇದೆ. தலைவரின் அன்பை பெற்ற போது எவ்வளவு மகிழ்ச்சி இருந்ததோ அதே மகிழ்ச்சியை தளபதி விஜயன் அன்பை பெற்று சட்டமன்ற உறுப்பினர் ஆணை இப்போது பதவி பிரமாணம் ஏற்றுக்கொண்டோ அதே மகிழ்ச்சி எனக்கு ஏற்பட்டது. புரட்சி தலைவரின் அன்பை பெற்ற போது எவ்வளவு மகிழ்ச்சி இருந்ததோ அதே மகிழ்ச்சி. ಅಂಜನಾದ್ರಿಯ ಆಂಜನೇಯನಿಗೆ ನೀಡಿದ್ದ 2.5 ಕೋಟಿ ಚಿನ್ನ ನಕಲಿ ಎನ್ನುವಂಥ ಗುಲ್ಲೆದ್ದಿದೆ. ರೆಡ್ಡಿ ಆಪ್ತ ನೀಡಿದ ಪ್ರಭಾವಳಿ ಮತ್ತು ಬಂಗಾರದ ಗದೆ ಸುತ್ತ ಚಿನ್ನದ ಲೇಪನದ ಆರೋಪ ಸುತ್ತಿಕೊಂಡಿದೆ. ಜಸ್ಟ್ 3 ದಿನದ ಹಿಂದೆ ಅಂಜನಾದ್ರಿ ಅಂಗಳದಲ್ಲಿ ದೊಡ್ಡದೊಂದು ಸುದ್ದಿಯಾಗಿತ್ತು. ಜನಾರ್ದನ ರೆಡ್ಡಿಯ ಸ್ನೇಹಿತ ಹೊತ್ತು ತಂದಿದ್ದ ಬಂಗಾರದ ಗದೆ ಇಡೀ ರಾಜ್ಯದ ಜನರನ್ನೇ ಬೆಚ್ಚಿ ಬೀಳಿಸಿತ್ತು. ದೊಡ್ಡ ಮನುಷ್ಯರು ಅಂದಮೇಲೆ ದೊಡ್ಡದಾಗಿಯೇ ದೇವರಿಗೆ ಕಾಣಿಕೆ ಕೊಡ್ತಾರೆ ಅಂತ ಎಲ್ಲರೂ ಮಾತನಾಡಿಕೊಂಡಿದ್ರು. ಯಾಕಂದ್ರೆ ರೆಡ್ಡಿ ಸ್ನೇಹಿತ ಎಎಂಆರ್ ಇಂಡಿಯಾ ಕಂಪನಿಯ ಮಾಲೀಕ ಮಹೇಶ್ ರೆಡ್ಡಿ ಬಂಗಾರದ ಗದೆಯನ್ನೇ ಭಗವಂತನಿಗೆ ಅರ್ಪಿಸಿದ್ರು. ಬರೋಬ್ಬರಿ 2.5 ಕೋಟಿ ಮೊತ್ತದ ಆಭರಣಗಳನ್ನ ದೇವರಿಗೆ ನೀಡಿದ್ದಾಗಿ ಸುದ್ದಿಯಾಗಿತ್ತು.